2012ರಲ್ಲಿ ಪ್ರಾರಂಭ ಆದ ಸಂಘಟನೆ ಅಣ್ಣಾ ಹಜಾರೆ ಅವರ ಹೋರಾಟ ಸಂದರ್ಭದಲ್ಲಿ. ಆ ನಂತರ ಯಾವ ಸೈನಿಕರು ನಮಗೋಸ್ಕರ ಅವರ ಜೀವನದ ಅಮೂಲ್ಯ ಕ್ಷಣಗಳನ್ನು ಮುಡಿಪಾಗಿಡ್ತಾರೆ, ದೇಶಕ್ಕೋಸ್ಕರ, ಈ ಸಮಾಜದ ರಕ್ಷಣೆಗೋಸ್ಕರ ಮನೆ ಮಠ, ಹೆಂಡತಿ ಮಕ್ಕಳು, ಹೆತ್ತವರು, ಬಂಧುಗಳು, ಸ್ನೇಹಿತರು ಎಲ್ಲರನ್ನು ಎಲ್ಲರಿಂದ ದೂರದಲ್ಲಿದ್ದುಕೊಂಡು ಗಾಳಿ ಮಳೆ ಚಳಿ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಕೂಡ ಅದೆಲ್ಲವನ್ನು ಎದುರಿಸಿಕೊಂಡು ದೂರದ ಹಿಮಾಲಯದ ತಪ್ಪಲಿನಲ್ಲಿಯೋ, ರಾಜಸ್ಥಾನದ ಮರುಭೂಮಿಗಳಲ್ಲಿಯೋ ಅಥವಾ ಪೂರ್ವಾಂಚಲದ ಬೆಟ್ಟಗುಡ್ಡದಲ್ಲಿಯೋ ದೇಶವನ್ನು ಉಳಿಸಬೇಕನ್ನೋದನ್ನು, ಅದಕ್ಕೆ ಅನಿವಾರ್ಯ ಆದರೆ ಪ್ರಾಣತ್ಯಾಗಕ್ಕೂ ಕೂಡ ಸಿದ್ಧರಾಗಿರುವಂತಹ ಸೈನಿಕರು. ಹಾಗಾಗಿ ಅವರಿಗೋಸ್ಕರ ಏನಾದರೂ ಮಾಡಬೇಕನ್ನೋ ಯೋಚನೆಯನ್ನು ಇಟ್ಟುಕೊಂಡು 14ರಲ್ಲಿ ಇದನ್ನು ಅಣ್ಣಾ ಹಜಾರೆಯವರ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದ ನಂತರ ಬದಲಾವಣೆಗೊಂಡು ಸೈನಿಕರಿಗೋಸ್ಕರ ಮಾತ್ರ ಇದನ್ನು ಸೀಮಿತ ಆಗಿ ಇಡಬೇಕನ್ನೋ ಯೋಚನೆಯನ್ನು ಇಟ್ಟುಕೊಂಡು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಕಾರ್ಗಿಲ್ ವಿಜಯ ದಿವಸ ಅದನ್ನು ಒಂದು ನೆಪ ಆಗಿಟ್ಟುಕೊಂಡು ಈ ಭಾಗದಲ್ಲೂ ಸೈನ್ಯದ ಬಗ್ಗೆ ಜಾಗೃತಿ, ಸೈನಿಕರ ಬಗ್ಗೆ ಸಮಾಜ ಗೌರವವನ್ನು ಕೊಡುವುದನ್ನು ಕಲಿಸಬೇಕು, ಸೈನ್ಯಕ್ಕೆ ಸೇರ್ಲಿಕ್ಕೆ ಇಲ್ಲಿನ ಯುವ ಪೀಳಿಗೆಗೆ ಒಂದು ದಾರಿದೀಪ ಆಗಬೇಕು. ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಮಸ್ಯೆಯಲ್ಲಿರುವಂತಹ ಸೈನಿಕ ಕುಟುಂಬಗಳ ಜೊತೆಯಲ್ಲಿ ನಿಲ್ಲಬೇಕು. ಅಂತಹ ಅರ್ಹ ಸೈನಿಕ ಕುಟುಂಬಗಳನ್ನು ಗುರುತಿಸಿಕೊಂಡು ಸೈನಿಕ ಕಲ್ಯಾಣ ನಿಧಿಯನ್ನು ಕೊಡಬೇಕು. ಈ ರೀತಿ ನಮ್ಮ ಒಂದು ಅಳಿಲು ಸೇವೆಯನ್ನು, ಯಾವ ಸೈನಿಕರು ನಮಗೋಸ್ಕರ ಅವರ ಜೀವನವನ್ನು ತೆಗೆದಿಡ್ತಾರೆ, ಯೌವನವನ್ನು ತೆಗೆದಿಡ್ತಾರೆ, ಆ ಸೈನಿಕರಿಗೋಸ್ಕರ ನಮ್ಮೊಂದು ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋ ಯೋಚನೆಯನ್ನು ಇಟ್ಟುಕೊಂಡು ಅವತ್ತಿನಿಂದ ಕಾರ್ಯಪ್ರವೃತ್ತರಾಗಿರುವಂತಹದ್ದು. 12 ವರ್ಷಗಳಲ್ಲಿ ಹಿಂತಿರುಗಿ ನೋಡಿದಾಗ ಒಂದಷ್ಟು ಸಾರ್ಥಕತೆ ಕೂಡ ನಮಗೆ ಗೋಚರಿಸ್ತಾ ಇದೆ. ಇವತ್ತು ಬಹುತೇಕ ಕಡೆಗಳಲ್ಲಿ ಅಷ್ಟಮಿಯ ಸಂದರ್ಭದಲ್ಲಿಯೋ, ಚೌತಿಯ ಸಂದರ್ಭದಲ್ಲಿಯೋ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಿದ್ದಾಗ ಸೈನಿಕರನ್ನು ಗುರುತಿಸುವಂಥದ್ದು, ಗೌರವಿಸುವಂಥದ್ದು, ಸನ್ಮಾನಿಸುವಂಥದ್ದು ಒಂದು ವಾಡಿಕೆಯ ರೀತಿಯಲ್ಲಿ ಕಳೆದ ಒಂದು 4-5 ವರ್ಷಗಳಲ್ಲಿ ಏನು ನಾವು ಗಮನಿಸ್ತಾ ಇದ್ದೇವೆ ಉಭಯ ಜಿಲ್ಲೆಗಳಲ್ಲಿ. ಬಹುಶಃ ಪ್ರಾರಂಭ ಆಗಿರುವುದು ನಮ್ಮ ಸಂಘಟನೆಯ ಕಾರ್ಯಕ್ರಮಗಳು, ಅದಕ್ಕೆ ತಾವೆಲ್ಲರೂ ಕೊಟ್ಟಂತಹ ಪ್ರಚಾರದಿಂದ ಅಂತ ಹೇಳಿಕೊಂಡು ಕೂಡ ಒಂದಷ್ಟು ಬರ್ತಾ ಇದೆ. ಬೇರೆ ಕಡೆ ಕೂಡ ಇವತ್ತು ನನ್ನ ಹತ್ರ ಉಡುಪಿಯಲ್ಲಿ ಕೂಡ ಇದನ್ನು ಕೇಳಿರುವುದಿದೆ, ಉಡುಪಿ ಜಿಲ್ಲೆಗೂ ಮಾಡ್ತೇವೆ ನಾವು, ಬರಬೇಕು ಅಂತ ಹೇಳಿಕೊಂಡು. ಇವತ್ತು ಮಂಗಳೂರು ಘಟಕ ಆಗಿದೆ, ಅದರ ಜೊತೆಯಲ್ಲಿ ಪುತ್ತೂರಲ್ಲಿ, ಬಂಟ್ವಾಳದಲ್ಲಿ ಕೂಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಅಲ್ಲಿನ ಒಂದಷ್ಟು ತರುಣರದ್ದು ಬೇಡಿಕೆ ಇದೆ. ಯಾವ ರೀತಿ ಅದನ್ನು ಜೋಡಿಸಿಕೊಳ್ಬೇಕು ಅಂತ ಯೋಚನೆಗಳು ನಡೆಯುತ್ತಿದೆ. ಮುಂದಿನ ದಿವಸದಲ್ಲಿ ಆ ಭಾಗದಲ್ಲಿ ಕೂಡ ಜೋಡಿಸುವಂತಹ ಪ್ರಯತ್ನಗಳನ್ನು ಖಂಡಿತ ನಾವು ಮಾಡುವವರಿದ್ದೇವೆ ನಾವು. ಅದರ ಜೊತೆಯಲ್ಲಿ ಒಂದಷ್ಟು ಜನ ಈ ಭಾಗದಿಂದ ಸೈನಿಕರಾಗಿ ಇವತ್ತು ಸೇರ್ತಾ ಇರುವುದು ನಮ್ಮೆಲ್ಲರ ಗಮನದಲ್ಲಿ ಬರ್ತಾ ಇದೆ. ಸುರತ್ಕಲ್ ಆಸುಪಾಸಿನಲ್ಲಿ, ಸುರತ್ಕಲ್ ಮೂಲ ಸುರತ್ಕಲನ್ನೇ ಕೇಂದ್ರ ಆಗಿಟ್ಟುಕೊಂಡು ಕೂಡ MRPLನಿಂದ ಏರ್ಫೋರ್ಸ್ಗೆ ಇವತ್ತು ಅವಳು ತನುಷ್ಕಾ ಸಿಂಗ್ ಅವರು ಏರ್ಫೋರ್ಸ್ನ ಜಾಗ್ವಾರ್ ಫೈಟಿಂಗ್ ಸ್ಕ್ವಾಡ್ರನ್ನ ಮೊದಲ ಮಹಿಳಾ ಪೈಲಟ್ ಆಗಿ ಇತ್ತೀಚೆಗೆ ತಾನೇ ಫ್ಲೈಯಿಂಗ್ ಆಫೀಸರ್ ಆಗಿ ಸೇರ್ಪಡೆ ಆದವಳು. ಜಾಗ್ವಾರ್ನ ಆ ಸ್ಕ್ವಾಡಿಗೆ ಕೂಡ ಸೇರ್ಪಡೆ ಆಗಿದ್ದಾಳೆ. ಇದೇ ಪಕ್ಕದ ಅಗರಮೇಲುವಿನ ಆಕಾಶ್ ಅವರು ಲೆಫ್ಟಿನೆಂಟ್ ಹುದ್ದೆಯನ್ನು ಅಲಂಕಾರ ಮಾಡಿಕೊಂಡು ಒಂದು 5-6 ತಿಂಗಳ ಹಿಂದೆ ಬಂದಿರುವಂತದ್ದು ಬಹುಶಃ ತಮ್ಮೆಲ್ಲ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಅವರಿಗೆ ಒಂದು ಭವ್ಯ ಸ್ವಾಗತವನ್ನು ಕೊಡಲು ಕೂಡ ನಾವು ಯಶಸ್ವಿಯಾಗಿದ್ವಿ. 2ನೇ ಅತ್ಯುನ್ನತ ಹುದ್ದೆ ಲೆಫ್ಟಿನೆಂಟ್ ಜನರಲ್, ಈ ಹುದ್ದೆಯನ್ನು ಅಲಂಕರಿಸಿದಂತಹ ವ್ಯಕ್ತಿ ಬರೆದಂತಹ ಪುಸ್ತಕ ಅದು. ಲೆಫ್ಟಿನೆಂಟ್ ಜನರಲ್ ಸತೀಶ್ ಧೂ ಅವರು ಬರೆದಿರುವಂತಹ ಪುಸ್ತಕ. ಸೈನ್ಯದ ಪರಮೋಚ್ಚ ನಾಯಕ ಮುಖ್ಯಸ್ಥ ಜನರಲ್ MM ನರವಣೆ ಅವರೇ ಇದಕ್ಕೆ ಸುಧಾ ಮುನ್ನುಡಿಯನ್ನು ಬರೆದಿದ್ದಾರೆ. ಕರ್ನಾಟಕದ ಮಾಜಿ
ಸೇನಾಧಿಕಾರಿಯಾಗಿರುವಂತಹ ಲೆಫ್ಟಿನೆಂಟ್ ಕಮಾಂಡರ್ ನವೀನ್ ಕುಮಾರ್ ಆರ್ ಕೊಳ್ಳಿ ಇವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಭಾರತೀಯ ಸೇನೆಯ ಹೇಳದಿರುವ ಕಥೆಗಳು ಅನ್ನುವಂತಹ ಹೆಸರಿನಲ್ಲಿ ಭಾರತದ ವೀರಕಲಿಗಳನ್ನಂತಹ ಇನ್ನೊಂದು ಹೆಸರನ್ನಿಟ್ಟುಕೊಂಡು ಈ ಪುಸ್ತಕ ರಚನೆಯಾಗಿತ್ತು. ಅದರ ಆಧಾರದ ಮೇಲೆ ಮಕ್ಕಳಿಗೆ ಸರಿ ಭಾಷಣ ಪ್ರಬಂಧ ಸ್ಪರ್ಧೆ ನಡೆದಿತ್ತು. ಸುಮಾರು 450 ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ರು. 13ನೇ ತಾರೀಕು ಅದರ ಉದ್ಘಾಟನೆಯನ್ನು ನಿವೃತ್ತ ವಾಯುಸೇನಾಧಿಕಾರಿ ಕಾರ್ಪೊರಲ್ ಪುರುಷೋತ್ತಮ್ ಅವರು ನಡೆಸಿಕೊಟ್ಟಿದ್ರೆ, ಹಿಂದೂ ವಿದ್ಯಾದಾನಿ ಸಂಘದ ಕಾರ್ಯದರ್ಶಿಗಳಾದ ಎಚ್ ಶ್ರೀರಂಗರವರು ನಮ್ಮ ಜೊತೆಯಲ್ಲಿದ್ದರು. ಮಧ್ಯಾಹ್ನ ಸೈನ್ಯದ ಅನುಭವ ಕಥನವನ್ನು ಇನ್ನೊಬ್ಬರು ಭೂಸೇನಾಧಿಕಾರಿ ನಿವೃತ್ತ ಸುಬೇದಾರ್ ಮೇಜರ್ ಶಶಿಧರ ಆಳ್ವ ಅವರು ಅನುಭವ ಕಥನವನ್ನು ಹಂಚಿಕೊಂಡರು. ಈ ಭಾಗದ ಕಾರ್ಗಿಲ್ ಯೋಧ ನಾಯಕ್ ಲೀಲಾಧರ್ ಕಡಂಬೋಡಿ ಅವರು ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತಿಯಿದ್ದರು. ಯಥಾ ಪ್ರಕಾರ ನಾಳ್ದು ಶನಿವಾರ 26ನೇ ತಾರೀಕು ಸಂಜೆ 6:30 ಗಂಟೆಗೆ ಹಣತೆಯ ಮೆರವಣಿಗೆ ವಿದ್ಯಾ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅಲ್ಲಿನ ಪ್ರಧಾನ ಅರ್ಚಕರು ಆನುವಂಶಿಕ ಆಡಳಿತ ಮುಕ್ತೇಸರಾದಂತಹ ರಮಾನಂದ ಭಟ್ ಅವರು ದೀಪ ಬೆಳಗಿಸುವ ಮುಖಾಂತರ ಇದನ್ನು ಉದ್ಘಾಟಿಸಿದರೆ, ಅನಂತರ ಮೆರವಣಿಗೆ ಸುರತ್ಕಲ್ ಪೇಟೆಯಲ್ಲಿ ಹಾಗೂ ಕರ್ನಾಟಕ ಸೇವಾ ವೃಂದದ ವೇದಿಕೆಯಲ್ಲಿ ಸಭೆ ಸಮಾಪನಗೊಳ್ಳಲಿಕ್ಕಿದೆ.